ಎ ಸಿ ಹಾಕೋದ್ರಿಂದ ಮೈಲೇಜ್ ಕಮ್ಮಿ ಆಗುತ್ತೆ ಅಥವಾ ಎ ಸಿ ಆಫ್ ಮಾಡೋದ್ರಿಂದ ಮೈಲೇಜ್ ಜಾಸ್ತಿ ಆಗುತ್ತೆ ಅನ್ನೋ ಥರ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಸರ್ವಿಸಲ್ಲಿ ಮೆಕ್ಯಾನಿಕ್ಸ್ ಏನಾದರೂ ಪಾರ್ಟ್ಗಳು ಇದೋಗಿದೆ ಅದೋಗಿದೆ ಅಂತೆಲ್ಲ ಲಿಸ್ಟ್ ಮಾಡಿ ಕೊಡ್ತಾರೆ ಸರ್ವಿಸಿಗೆ ಕೊಟ್ಟಾಗ. ಅದನ್ನು ಖುದ್ದಾಗಿ ನಾವು ಹೋಗಿ ಚೆಕ್ ಮಾಡಿ ಬೇಕಾ ಬೇಡವಾ, ನೆಸೆಸಿಟಿ ಇದೆಯಾ ಇಲ್ಲ ಅಂತೆಲ್ಲ ನೋಡಿ ಚೆಕ್ ಮಾಡಿ ನೆಸೆಸರಿ ಅದರದ್ದು ಮಾತ್ರ ಕಸ್ಟಮರ್ ಹತ್ರ ಪರ್ಮಿಷನ್ ತೊಗೊಂಡು ನಾವು ರಿಪ್ಲೇಸ್ ಮಾಡ್ತೀವಿ. ಅನ್ನೆಸೆಸರಿ ಯಾವ ಪಾರ್ಟ್ಸು ರಿಪ್ಲೇಸ್ ಮಾಡಲ್ಲ ಇಲ್ಲಿ. ಓಕೆ, ನಾವು ರಿಪ್ಲೇಸ್ ಮಾಡೋ ಎಲ್ಲ ಪಾರ್ಟ್ಸು ಕೂಡ ನಾವು ಕಸ್ಟಮರ್ ಎಲ್ಲ ಹಾಕಿದ್ರೆ ಅಂತ ಕೇಳಿದ್ರೆ ನಾವು ತೋರಿಸ್ತೀವಿ. ಅಷ್ಟು ಕಾನ್ಫಿಡೆಂಟಾಗಿ ಮಾಡ್ಕೊಡ್ತೀವಿ. ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಎ ಸಿ ಪ್ರಾಬ್ಲಮ್ಸ್ ಜಾಸ್ತಿ ಬರುತ್ತೆ ಕಾರ್ಗಳದ್ದು. ಫ್ರೀಯಾಗಿ ಎ ಸಿ ಗ್ಯಾಸ್ ಟಾಪಪ್ಪು ಮತ್ತು ಕೂಲೆಂಟ್ ಚೆಕಪ್ಪು, ಆಯಿಲ್ ಟಾಪಪ್ಪು, ಕೂಲೆಂಟ್ನು ಕೂಡ ಟಾಪಪ್ ಮಾಡಿ ಎ ಸಿ ಫಿಲ್ಟರ್ ಎಲ್ಲ ಕ್ಲೀನ್ ಮಾಡಿ ಒಂದು ಜನರಲಾಗಿ ಚೆಕ್ ಮಾಡಿಕೊಡೋಣ ಅಂತ ಹೇಳಿ 24th ಮತ್ತು 31st ಪ್ಲ್ಯಾನ್ ಮಾಡಿದ್ದೀವಿ ಸರ್, ಇದೇ ತಿಂಗಳು. ಸರ್ ಕಾರ್ ರಿಲೇಟೆಡ್ಡು A to Z ಮಾಡ್ತೀವಿ. ಅಂದರೆ ಸರ್ವಿಸಿಂದ ಹಿಡಿದು ವಾಷಿಂಗ್ ಇರ್ಬೋದು, ಡೆಂಟಿಂಗು, ಪೇಂಟಿಂಗು, ಫುಲ್ ಬಾಡಿ ಪೇಂಟಿಂಗು. ಪೇಂಟ್ ಸ್ಪ್ರೇ ಮಾಡುವಾಗ ಸ್ಮೋಕ್ ಬರುತ್ತೆ, ಆ ಸ್ಮೋಕ್ನ ಕಂಟ್ರೋಲ್ ಮಾಡ್ಬೇಕಂತ ಈ ಮಿಷಿನ್ ಆನ್ ಆಗುತ್ತೆ. ಆನ್ ಆದಾಗ ಮೇಲಿಂದ ಫ್ರೆಶ್ ಏರ್ ಬರುತ್ತೆ, ಕೆಳಗಡೆ ಡಸ್ಟ್ ಏರ್ನ ಎಳೆದು ಆಚೆ ಬಿಡುತ್ತೆ. ಅವಾಗ ಏನಾಗುತ್ತೆ, ಆ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಪೇಂಟಿಂಗ್. ನನಗೆ ಇತ್ತೀಚೆಗಷ್ಟೇ ಒಂದು ಮಾಹಿತಿ ಬಂತು, ಫ್ರೀಯಾಗಿ ಎ ಸಿ ಗ್ಯಾಸ್ ಟಾಪಪ್ ಮಾಡ್ತಿದ್ದಾರೆ, ಫ್ರೀಯಾಗಿ ಇಂಜಿನ್ ಆಯಿಲ್ ಟಾಪಪ್ ಮಾಡ್ತಿದ್ದಾರೆ, ಫ್ರೀಯಾಗಿ ಕೂಲೆಂಟ್ ಆಯಿಲ್ನ ಟಾಪಪ್ ಮಾಡ್ತಿದ್ದಾರೆ ಆ್ಯಂಡ್ ಎ ಸಿ ಫಿಲ್ಟರ್ನು ಕೂಡ ಕ್ಲೀನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದು ಎಲ್ಲಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಳಕ್ಕೆ ನೋಡಿದಾಗ ಇದು ಮಾಡ್ತಿರೋದು ಬಂದ್ಬಿಟ್ಟು ನಾರ್ಮಲ್ ಸರ್ವಿಸ್ ಸೆಂಟ್ರಲ್ಲ, ಒಂದು ಬಾಷ್ ಅಥರೈಸ್ ಸರ್ವಿಸ್ ಸೆಂಟ್ರಲ್ಲಿ ಪ್ಲಾಟಿನಮ್ ಮೋಟರ್ಸ್ ಅಂತ ಹೇಳಿ. ಇವ್ರ ಬಗ್ಗೆ ಗೂಗಲಲ್ಲಿ ಹೋಗಿ ಚೆಕ್ ಮಾಡಿದಾಗ ಗೂಗಲ್ ರಿವ್ಯೂಸ್ ಕೂಡ 5 ಸ್ಟಾರ್ ರೇಟಿಂಗ್ ಇತ್ತು. ಸೊ ಇಷ್ಟೆಲ್ಲ ಇದೆ, ಒಂದ್ಸಲಿ ಹೋಗಿ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ಅದೇ ಸರ್ವಿಸ್ ಸೆಂಟ್ರಿಗೆ ನಾನು ಬಂದಿದ್ದೀನಿ. ಇದು ನಮ್ಮ ಮನೆ ಹತ್ರನೇ ಇದೆ, ಮಾಗಡಿ ರೋಡ್ನ ಅಂಜನಾ ನಗರಲ್ಲೇ ಬರುತ್ತೆ. ಇದು ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ದೊಡ್ಡದಾಗೆ ಇದೆ ಸರ್ವಿಸ್ ಸೆಂಟ್ರು, ಪ್ರತಿಯೊಂದು ಸರ್ವಿಸ್ ಕೂಡ ಮಾಡ್ತಾರೆ. ಮೆಕ್ಯಾನಿಕಲ್ ಸರ್ವಿಸ್ ಆಗಿರ್ಬೋದು, ಡೆಂಟಿಂಗ್ ಪೇಂಟಿಂಗ್ ಆಗಿರ್ಬೋದು, ಎ ಸಿ ವರ್ಕ್ ಆಗಿರ್ಬೋದು, ಯಾವುದೇ ರೀತಿ ಟ್ರಾನ್ಸ್ಮಿಷನ್ ವರ್ಕ್ ಆಗಿರ್ಬೋದು, ಪ್ರತಿಯೊಂದು ಸರ್ವಿಸ್ ಕೂಡ ಇಲ್ಲಿ ಸಿಗುತ್ತೆ. ಯಾವುದೇ ರೀತಿ ನಿಮ್ಮ ಹತ್ರ ಕಾರ್ ಇದ್ರೂ ಕೂಡ ಅದಕ್ಕೆ ಸರ್ವಿಸ್ ಮಾಡಿಸ್ಬೇಕಂದ್ರೆ ಇಲ್ಲಿಗೆ ಬರ್ಬೋದು. ಮೇಯ್ನಾಗೆ ಇವಾಗ ಏನಪ್ಪ ಆಫರ್ ಅಂತ ಹೇಳಿದ್ರೆ, ಈ 23rd ಮತ್ತು ನೆಕ್ಸ್ಟ್ 30th ಎರಡೂ ದಿನ ಕೂಡ ಏನು ಆಫರ್ ಹೇಳಿದೆ ಸ್ಟಾರ್ಟಿಂಗಲ್ಲಿ, ಫ್ರೀಯಾಗೆ ಎ ಸಿ ಗ್ಯಾಸ್ ಟಾಪಪ್ಪು ಮತ್ತು ಪ್ರತಿಯೊಂದೂ ಏನು ಹೇಳಿದೆ ಇದೆಲ್ಲ ಕೂಡ ನಡೆಯುತ್ತಂತೆ. ಬನ್ನಿ, ಆಗಿದ್ರೆ ತಡ ಮಾಡೋದು ಬೇಡ, ಒಳಗಡೆ ಹೋಗೋಣ, ಓನರ್ನ ಮಾತಾಡ್ಸೋಣ. ಸೊ ಇವರ ಸರ್ವಿಸ್ ಆಗಿರ್ಬೋದು ಮತ್ತು ಇಲ್ಲಿ ಯಾವ ಥರ ಕೆಲಸ ನಡೆಯುತ್ತೆ ಪ್ರತಿಯೊಂದು ನೋಡ್ತಾ ಹೋಗೋಣ. ಬನ್ನಿ, ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನಮ್ಮ ಜೊತೆಗೆ ಪ್ಲಾಟಿನಮ್ ಮೋಟರ್ಸ್ನ ಓನರ್ ಆಗಿರುವಂತಹ ರಂಗನಾಥ್ ಅವರಿದ್ದಾರೆ. ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಆದಷ್ಟು ಮಾಹಿತಿ ಈ ಒಂದು ವರ್ಕ್ಶಾಪ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇವತ್ತು ಬರೀ ವರ್ಕ್ಶಾಪ್ ಅಷ್ಟೇ ತೋರಿಸಲ್ಲ, ಅದ್ರ ಜೊತೆಗೆ ಒಂದಷ್ಟು ಯೂಸ್ಫುಲ್ ಟಿಪ್ಸ್ನೂ ಕೂಡ ಕೊಡ್ತೀವಿ. ಏನಪ್ಪ ಅಂತ ಹೇಳಿದ್ರೆ, ಒಂದು ಕಾರಲ್ಲಿ ಮೈಲೇಜ್ನ ಯಾವ ಥರ ಇನ್ಕ್ರೀಸ್ ಮಾಡ್ಕೊಳ್ಳೋದು. ತುಂಬ ಜನ ಇದ್ರ ಬಗ್ಗೆ ತುಂಬ ತಿಳ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ, ಸರ್ಚ್ ಮಾಡ್ತಾ ಇರ್ತೀರಾ. ಅದನ್ನು ಒಂದು ಆಲ್ರೆಡಿ ಒಂದು ಪ್ರೊಫೆಷನಲ್ ಅಂತ ತಿಳ್ಕೊಳ್ಳೋಣ, ಯಾವ ಥರ ಒಂದು ಮೈಲೇಜ್ನ ಇನ್ಕ್ರೀಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ಇದಕ್ಕೋಸ್ಕರ ನೀವು ಫುಲ್ ವಿಡಿಯೋ ನೋಡಬೇಕಾಗತ್ತೆ. ಬನ್ನಿ, ಆಗಿದ್ರೆ ತಡ ಮಾಡದೆ ಇವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಚಾನಲ್ ಸರ್. ನಮಸ್ತೆ ಸರ್. ಫಸ್ಟ್ ಆಫ್ ಆಲ್ ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರಗಳು. ಎಸ್ ಸರ್. ಹಾಂ ಸರ್. ಸರ್ ತಿಳಿಸ್ಕೊಡಿ, ನಿಮ್ಮ ಒಂದು ವರ್ಕ್ಶಾಪ್ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸ್ಕೊಡಿ ಸರ್. ಹೌದು ಸರ್. ಸರ್ ನಮ್ಮದು ವರ್ಕ್ಶಾಪು ಓಪನ್ ಆಗಿ ಇಲ್ಲಿಗೆ 8ನೇ ವರ್ಷ ರನ್ನಿಂಗ್ ಆಗ್ತಾ ಇದೆ. ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ಕಸ್ಟಮರ್ ಸರ್ವಿಸು ಕೂಡ ನಾವು ಫುಲ್ ಎಲ್ಲ ಇವಾಗ ಬಾಷ್ ಆಥರೈಸ್ ಆಗಿರೋದ್ರಿಂದ ಕ್ವಾಲಿಟಿ ಚೆಕಪ್ ಅಂತೆಲ್ಲ ಇರುತ್ತೆ. ಹಾಗಾಗಿ ಎಲ್ಲ ಸರ್ವಿಸಲ್ಲೂ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಹಂಗಾಗಿ ರೆಫರ್ ಕಸ್ಟಮರ್ಸು ಬರ್ತಾ ಇದ್ದಾರೆ, ಹೋಗ್ತಾ ಇದೆ ಸರ್. ಚೆನ್ನಾಗಿದೆ ಸರ್ವಿಸ್ ಎಲ್ಲ. ಸರ್ ಇವಾಗ ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸ್ವಲ್ಪ ತಿಳಿಸ್ಕೊಡಿ. ಸರ್ ನಮಗೆ ಈ ಫೀಲ್ಡಲ್ಲಿ ಒಂದು 16 years ಎಕ್ಸ್ಪೀರಿಯನ್ಸ್ ಇದೆ. ನಾವು ದೊಡ್ಡ ದೊಡ್ಡ ಶೋರೂಮಲ್ಲೆಲ್ಲ ವರ್ಕ್ ಮಾಡ್ಕೊಂಡಿದ್ದು. ನಮ್ಮ ಪಾರ್ಟ್ನರ್ಸ್ ಇದ್ದಾರೆ, ಹೇಮಂತ್ ಮತ್ತು ಕಾರ್ತಿಕ್ ಅಂತೆಲ್ಲ, ಅವರು ಕೂಡ ಎಲ್ಲ ಎಕ್ಸ್ಪೀರಿಯನ್ಸ್ ಇರೋರೇನೆ ಎಲ್ಲರೂ. ನಾವೇ ಓನರ್ ಆಗಿ ನಾವೇ ಕಸ್ಟಮರ್ನ ಅಟೆಂಡ್ ಮಾಡಿ, ಆಮೇಲೆ ಸರ್ವಿಸಲ್ಲಿ ಮೆಕ್ಯಾನಿಕ್ಸ್ ಏನಾದರೂ ಪಾರ್ಟ್ಗಳು ಇದೋಗಿದೆ ಅದೋಗಿದೆ ಅಂತೆಲ್ಲ ಲಿಸ್ಟ್ ಮಾಡಿ ಕೊಡ್ತಾರೆ ಸರ್ವಿಸಿಗೆ ಕೊಟ್ಟಾಗ. ಅದನ್ನು ಖುದ್ದಾಗಿ ನಾವು ಹೋಗಿ ಚೆಕ್ ಮಾಡಿ ಬೇಕಾ ಬೇಡವಾ, ನೆಸೆಸಿಟಿ ಇದೆಯಾ ಇಲ್ಲ ಅಂತೆಲ್ಲ ನೋಡಿ ಚೆಕ್ ಮಾಡಿ ನೆಸೆಸರಿ ಅದರದ್ದು ಮಾತ್ರ ಕಸ್ಟಮರ್ ಹತ್ರ ಪರ್ಮಿಷನ್ ತೊಗೊಂಡು ನಾವು ರಿಪ್ಲೇಸ್ ಮಾಡ್ತೀವಿ. ಅನ್ನೆಸೆಸರಿ ಯಾವ ಪಾರ್ಟ್ಸು ರಿಪ್ಲೇಸ್ ಮಾಡಲ್ಲ ಇಲ್ಲಿ. ಓಕೆ, ನಾವು ರಿಪ್ಲೇಸ್ ಮಾಡೋ ಎಲ್ಲ ಪಾರ್ಟ್ಸು ಕೂಡ ನಾವು ಕಸ್ಟಮರ್ ಎಲ್ಲ ಹಾಕಿದ್ರೆ ಅಂತ ಕೇಳಿದ್ರೆ ನಾವು ತೋರಿಸ್ತೀವಿ. ಅಷ್ಟು ಕಾನ್ಫಿಡೆಂಟಾಗಿ ಮಾಡ್ಕೊಡ್ತೀವಿ. ಇವಾಗ ಬಾಷ್ ಅಂದ್ರೆ ಒಂದು ಮಲ್ಟಿ ಬ್ರ್ಯಾಂಡ್ ಸರ್ವಿಸ್ ಸೆಂಟರ್ ಎಲ್ಲರಿಗೂ ಗೊತ್ತಿರೋದು. ಹೌದೌದು. ಸೊ ನಿಮ್ಮ ಹತ್ರ ಎಲ್ಲ ರೀತಿಯ ಟೆಕ್ನಿಷಿಯನ್ ಇದ್ದೇ ಇರ್ತಾರೆ, ಎಲ್ಲ ಬ್ರ್ಯಾಂಡವರು ಇರ್ತಾರಲ್ವಾ ಸರ್? ಹಾಗೆ ಇವಾಗ ಸ್ಪೇರ್ಸ್ ಅವೈಲಬಿಲಿಟಿ ಯಾವ ಥರ ಸಿಗುತ್ತೆ ನಿಮ್ಮಲ್ಲಿ? ಸರ್ ನಮ್ಮ ಹತ್ರ ಈಗ ಎಲ್ಲ ಕಾರ್ಗಳದ್ದು ಬೇಸಿಕ್ಕಾಗಿ ಸರ್ವಿಸ್ ಮೇಂಟೆನೆನ್ಸ್ ಪಾರ್ಟ್ಸೇ ಬೇಕಾಗುತ್ತೆ ಫಸ್ಟ್ ಆಫ್ ಆಲು.
ಅದು ಎಲ್ಲ ಬಾಷೆ ಸಪ್ಲೈ ಮಾಡ್ತಾ ಇದೆ ನಮಗೆ. ಹಂಗಾಗಿ ಸರ್ವಿಸ್ ರಿಲೇಟೆಡ್ ಪಾರ್ಟ್ಸ್ ಎಲ್ಲ ಆರಾಮಾಗಿ ಸಿಗುತ್ತೆ, ನಮ್ಮ ಹತ್ರನೇ ಸ್ಟಾಕ್ ಇರುತ್ತೆ. ಬೇಸಿಕ್ ಪಾರ್ಟ್ಸ್ ಎಲ್ಲ ಮೇಜರ್ ಗಾಡಿಗಳ್ದೆಲ್ಲ ಟೈಮ್ ಇರುತ್ತೆ, ಆ ಟೈಮಲ್ಲಿ ಅರೇಂಜ್ ಮಾಡಿಬಿಟ್ಟು ರೆಡಿ ಮಾಡ್ಬೋದು. ಓಕೆ ಸರ್, ಇನ್ನೊಂದು ಆಫರ್ ಕೂಡ ಕೊಟ್ಟಿದ್ರಿ. ಹೌದು ಸರ್, ಅದನ್ನ ಹುಡುಕೊಂಡೆ ಇಲ್ಲಿವರೆಗೂ ಬಂದಿರೋದು ನಾನು. ಆ ಆಫರ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಇದೇ 23 ಮತ್ತು 30. ಹೌದು. ಸೊ ಈ ದಿನಗಳಲ್ಲಿ ಏನು ಆಫರ್ ನಡೀತಾ ಇದೆ, ಯಾವ ಥರ ಮೇಂಟೈನ್ ಮಾಡ್ತೀರಾ ಸ್ವಲ್ಪ ತಿಳಿಸ್ಕೊಡಿ ಸರ್. ಸರ್ ಏನಿಲ್ಲ, ಈಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ AC ಪ್ರಾಬ್ಲಮ್ಸ್ ಜಾಸ್ತಿ ಬರುತ್ತೆ ಕಾರ್ಗಳ್ದು. ಹಂಗಾಗಿ ನಮ್ಮ ಕಡೆಯಿಂದ ಕಸ್ಟಮರ್ಗೆ ಏನಾದರೂ ಒಂದು ಸರ್ವಿಸ್ ಕೊಡಬೇಕು ಫ್ರೀಯಾಗಿ ಅಂತ ಹೇಳಿ ಯೋಚನೆ ಮಾಡಿದಾಗ, ನಾವು ಪಾರ್ಟ್ನರ್ಸ್ ಎಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡಿದಾಗ ನಮ್ಮ ಮೈಂಡಿಗೆ ಬಂದಿದೆ ಏನಂದರೆ, ಫ್ರೀಯಾಗಿ AC ಗ್ಯಾಸ್ ಟಾಪಪ್ಪು ಮತ್ತು ಕೂಲೆಂಟ್ ಚೆಕಪ್ಪು, ಆಯಿಲ್ ಟಾಪಪ್ಪು, ಕೂಲೆಂಟ್ನು ಕೂಡ ಟಾಪಪ್ ಮಾಡಿ AC ಫಿಲ್ಟರ್ ಎಲ್ಲ ಕ್ಲೀನ್ ಮಾಡಿ ಒಂದು ಜನರಲಾಗಿ ಚೆಕ್ ಮಾಡಿಕೊಡೋಣ ಅಂತ ಹೇಳಿ 24th ಮತ್ತು 31st ಪ್ಲಾನ್ ಮಾಡಿದ್ದೀವಿ ಸರ್, ಇದೇ ತಿಂಗಳು. 23rd ಅಲ್ಲ, 24th ಅಂದರೆ ಸಂಡೇ ಈ ಆಫರ್ ನಡೀತಿರೋದು ಬಂದ್ಬಿಟ್ಟು ಸಮ್ಮರ್ ಕ್ಯಾಂಪ್ ಅಂತ ಹೇಳ್ಬಿಟ್ಟು. ಇದು 24th ಮತ್ತು 31st ಮಿಸ್ ಮಾಡ್ಕೊಂಬೇಡಿ, ಫ್ರೀಯಾಗಿ ಮಾಡಿಸ್ಕೋಬೋದು. ಆ್ಯಂಡ್ ಇವರು ಬಂದಾಗ ಇಲ್ಲಿ ವರ್ಕ್ಶಾಪ್ ಕೂಡ ನೋಡಿಕೊಂಡು ನೆಕ್ಸ್ಟ್ ಇಲ್ಲಿ ಮಾಡಿಸ್ಬೋದು ಸರ್ವಿಸು, ಇವರು ನಿಮಗೆ ಸೂಟಬಲ್ ಆಗ್ತಾರಾ ಅದನ್ನು ಕೂಡ ಚೆಕ್ ಮಾಡ್ಕೊಂಡು ಹೋಗ್ಬೋದು. ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಸರ್. ಇವಾಗ ನಿಮ್ಮ ವರ್ಕ್ಶಾಪ್ನೆಲ್ಲ ಕಂಪ್ಲೀಟ್ ಆಗಿ ತೋರಿಸಿವ್ರಂತೆ, ಅದಕ್ಕಿಂತ ಮುಂಚೆ ಮೈಲೇಜ್ ಟಿಪ್ಸ್ ಅಂತ ಹೇಳ್ತಾ ಇದ್ರಿ. ಹಂಗೆ ಸ್ವಲ್ಪ ವರ್ಕ್ಶಾಪ್ ಎಕ್ಸ್ಪ್ಲೋರ್ ಮಾಡ್ತಾ ಮೈಲೇಜ್ ಟಿಪ್ಸ್ ಸ್ವಲ್ಪ ತಿಳಿಸ್ಕೊಡಿ ಯಾವ ಥರ ಅಂತ ಹೇಳಿ. ಸರ್ ಮೈಲೇಜ್ ಇಂಪ್ರೂವ್ ಮಾಡ್ಕೊಳೋದು ಹೇಗೆ ಅಂದರೆ, ಬೇಸಿಕ್ಕಾಗಿ ನಾವು ಸರ್ವಿಸ್ ಕ್ಯಾಟ್ಲಾಗ್ ಪ್ರಕಾರ ಕಾರ್ನ ಟೈಮ್ ಟು ಟೈಮ್ ಸರ್ವಿಸ್ ಮೇಂಟೆನೆನ್ಸ್ ಮಾಡಬೇಕು ಫಸ್ಟ್ ಆಫ್ ಆಲು. ಅದಾದಮೇಲೆ ಕಾರ್ದು ಏರ್ ಚೆಕ್ ಮಾಡಿಸ್ತಾ ಇರಬೇಕು, ಟೈರ್ ಏರ್ ಪ್ರೆಷರ್ ಚೆಕ್ ಮಾಡ್ತಾ ಇರಬೇಕು. ಹಾಗೆ ಗೇರ್ ಶಿಫ್ಟಿಂಗ್ ಕೂಡ ಒಂದೇ ಸಲ 4th ಹೋಗೋದು, 3rd ಬರೋದು, ಈ ಥರ ಎಲ್ಲ ಇರಬಾರ್ದು. ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು ಗೇರ್ಗಳು ಕೂಡ. ಅದ್ರ ಜೊತೆಗೆ ಸಡನ್ ಬ್ರೇಕ್ ಅಪ್ಲೈ ಮಾಡೋದನ್ನು ಕಂಟ್ರೋಲ್ ಮಾಡಬೇಕು. ಯಾಕಂದರೆ ಸಡನ್ ಬ್ರೇಕ್ ಅಪ್ಲೈ ಮಾಡೋದ್ರಿಂದ ಇಂಜಿನ್ ಪವರ್ ಕಮ್ಮಿ ಆಗುತ್ತೆ, ಮತ್ತು ಅದನ್ನು ತೊಗೊಬೇಕಾದ್ರೆ ಈ ಫ್ಯೂಲ್ ಕನ್ಸಂಪ್ಷನ್ ಜಾಸ್ತಿ ತೊಗೊಳುತ್ತೆ. ಎಸ್ ಕರೆಕ್ಟ್. ಹಂಗಾಗಿ ಆ ಸಡನ್ ಬ್ರೇಕ್ ಅಪ್ಲೈ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದ್ರ ಜೊತೆಗೆ ಸರ್ ಇವಾಗ AC ಯಾವಾಗಲೂ ಕೂಡ ಎಲ್ರಿಗೂ ಏನಂದರೆ ಮಿಸ್ಕನ್ಸೆಪ್ಷನ್ನು, AC ಹಾಕೋದ್ರಿಂದ ಮೈಲೇಜ್ ಕಮ್ಮಿ ಆಗುತ್ತೆ ಅಥವಾ AC ಆಫ್ ಮಾಡೋದ್ರಿಂದ ಮೈಲೇಜ್ ಜಾಸ್ತಿ ಆಗುತ್ತೆ ಅನ್ನೋ ಥರ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಓಕೆ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಸರ್ ಈಗ AC ಹಾಕೋದ್ರಿಂದ ಮೈಲೇಜ್ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಲೋಕಲಲ್ಲಿ ಎಲ್ಲಾದರೂ ಈಗ 40 ಸ್ಪೀಡು 30 ಸ್ಪೀಡಲ್ಲಿ ಓಡಿಸ್ತಾ ಇದ್ದೀವಿ AC ಹಾಕೊಂಡು ಅಂದರೆ ಅಲ್ಲಿ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಮೈಲೇಜು. ಆದರೆ ನಾವು ಹೈವೇಲಿ ಹೋಗ್ಬೇಕಾದ್ರೆ ನಾವು AC ಹಾಕೊಂಡೆಲ್ಲ ಎಲ್ಲ ಕ್ಲಾಸು ಡೌನ್ ಮಾಡ್ಕೊಂಡಿದ್ರೆ ಆ ಏರು ನಮ್ಮನ್ನ ಹಿಂದಕ್ಕೆ ಪ್ರೆಸ್ ಮಾಡುತ್ತೆ, ಡ್ರ್ಯಾಕ್ ಕ್ರಿಯೇಟ್ ಆಗುತ್ತೆ. ಆವಾಗ ನಿಮಗೆ ಆ ಒಂದು ಫ್ಲೈಯಿಂಗ್ ಮೂಮೆಂಟ್ ಬರಲ್ಲ ಕಾರ್. ಹೌದು. ಹಂಗಾಗಿ ಅವಾಗ ನಿಮಗೆ AC ಹಾಕೊಳ್ಳಿಲ್ಲ ಅಂದ್ರೂ ಮೈಲೇಜ್ ಕಮ್ಮಿ ಆಗುತ್ತೆ. ಆ ಟೈಮಲ್ಲಿ AC ಹಾಕೊಂಡು ಗ್ಲಾಸ್ ಎಲ್ಲ ಹೈಟ್ ಮಾಡ್ಕೊಂಡ್ರೆ ಸ್ಪೀಡಿಗೆ ಚೆನ್ನಾಗಿರುತ್ತೆ ಆ್ಯಂಡ್ ಮೈಲೇಜ್ ಕೂಡ ಜಾಸ್ತಿ ಬರುತ್ತೆ. ಹೌದು. ಸೊ ವೀಕ್ಷಕರೇ, ಈ ಪಾಯಿಂಟ್ ತುಂಬ ಜನಕ್ಕೆ ಗೊತ್ತಿರಲ್ಲ. ತುಂಬ ಜನ ಅದೊಂದು ಮಿಸ್ಕನ್ಸೆಪ್ಷನ್ ಇರುತ್ತೆ, ಏನಪ್ಪ ಅಂತ ಹೇಳಿದ್ರೆ AC ಹಾಕೋದ್ರಿಂದ ನನ್ನ ಮೈಲೇಜ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಕರೆಕ್ಟ್. ಇದು ಸಿಟಿಲೆಲ್ಲ ವರ್ಕ್ ಆಗುತ್ತೆ. ಹೌದು, ಸಿಟಿಲೆಲ್ಲ ನೀವು ಕಮ್ಮಿ ಸ್ಪೀಡಲ್ಲಿ ಹೋಗ್ತಾ ಇರ್ತೀರಾ, AC ಆಫ್ ಮಾಡ್ಕೊಂಡಿದ್ರೆ ಮೈಲೇಜ್ ಜಾಸ್ತಿ ಬರುತ್ತೆ. ವೆರಾಸ್ ಅದೇ ಹೈವೇಲಿ ಹೋಗ್ಬೇಕಾದ್ರೆ AC ಆನ್ ಮಾಡ್ಕೊಂಡಿದ್ರೇ ಒಳ್ಳೇದು, ಯಾಕೆಂದರೆ ವಿಂಡೋ ಡೌನ್ ಮಾಡ್ಕೊಂಡಾಗ ನಿಮಗೆ ಡ್ರ್ಯಾಕ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್ ಇವಾಗ ನಿಮ್ಮ ವರ್ಕ್ಶಾಪ್ ಬಗ್ಗೆ ತಿಳಿಸ್ತಾ ಹೋಗೋಣ. ಮೈಲೇಜ್ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ಗಳನ್ನ ತಿಳಿಸ್ಕೊಟ್ರಿ. ವರ್ಕ್ಶಾಪಲ್ಲಿ ಎಷ್ಟು ಬೇಸ್ ಇದೆ ಸರ್? ಸರ್ ನಮ್ಮ ವರ್ಕ್ಶಾಪಲ್ಲಿ ಒಂದು 25+ ಬೇಸ್ ಇದೆ. ಆಮೇಲೆ ಒಂದು 5 ಲಿಫ್ಟ್, 2 4 ಲಿಫ್ಟ್ ಇದೆ, ಪೇಂಟ್ ಬೂತ್ ಇದೆ. ಓಕೆ. ಆಮೇಲೆ ಟಿಂಕರಿಂಗು ಪೇಂಟಿಂಗ್ಗೆ ಏನೇನು ಬೇಕು ಎಲ್ಲ ಎಕ್ವಿಪ್ಮೆಂಟ್ಸು ನಮ್ಮ ಹತ್ರ ಇದೆ. ಆಮೇಲೆ ಎಲ್ಲ ಎಕ್ಸ್ಪೀರಿಯನ್ಸ್ ಮೆಕ್ಯಾನಿಕ್ಸ್ನೇ ನಾವು ಇಟ್ಕೊಂಡಿರೋದು. ಅವ್ರಿಗೆ ಟ್ರೈನಿಂಗ್ ಇರುತ್ತೆ ಅವಾಗವಾಗ. ಹಾಗಾಗಿ ಎಲ್ಲ ನಾವು ಕ್ವಾಲಿಟಿ ಮೇಂಟೈನ್ಗೋಸ್ಕರ ವೀಕ್ಲಿ 1 ಟೈಮು ಮೀಟಿಂಗ್ ಕೂಡ ಮಾಡ್ತೀವಿ. ಮಂಡೇ ಮಾರ್ನಿಂಗ್ ಮೀಟಿಂಗ್ ಅಂತ ಇರುತ್ತೆ. ಈ ಒಂದು ವೀಕಲ್ಲಿ ಏನಾದರೂ ಕಂಪ್ಲೇಂಟ್ಸ್ ಆಗಿದ್ರೆ ಯಾವುದಾದ್ರೂ ಗಾಡಿ ಅದು ಏನಕ್ಕಾಯಿತು, ಯಾಕಾಯಿತು, ನೆಕ್ಸ್ಟ್ ಗಾಡಿಗೆ ಆಗಬಾರ್ದು, ಆ ಥರ ಎಲ್ಲ ಡಿಸ್ಕಸ್ ಮಾಡಿ ಆಮೇಲೆ ಅವ್ರಿಗೆಲ್ಲ ಮೋಟಿವೇಟ್ ಕೂಡ ಮಾಡ್ತಾ ಇರ್ತೀವಿ ಎವ್ರಿ ಮಂಡೇ ಮಾರ್ನಿಂಗು. ಆಮೇಲೆ ಅದು ಬಿಟ್ಟರೆ ಏನಾದರೂ ನಮ್ಮ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನು ಹುಡುಗರ ಹತ್ರ ಡಿಸ್ಕಸ್ ಮಾಡಿ ಅದನ್ನು ಕೂಡ ಕರೆಕ್ಟ್ ಮಾಡ್ಕೊತೀವಿ. ಸೂಪರ್. ನಮ್ಗೆ ಏನಂದರೆ ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಒಟ್ಟಿನಲ್ಲಿ ಒಂದು ತಿಂಗ್ಳಿಗೆ ಸುಮಾರಷ್ಟು ಕಸ್ಟಮರ್ಸ್ನ ಹಂಗಾರೆ ಹ್ಯಾಂಡಲ್ ಮಾಡ್ತೀರಾ, ಒಳ್ಳೆ ರಿವ್ಯೂಸ್ ಕೂಡ ಇದೆ. ಹೌದು ಸರ್, ಹೌದು. ಏನೇನು ಕೆಲಸ ಮಾಡ್ತೀರಾ ನೀವು? ಸರ್ ಕಾರ್ ರಿಲೇಟೆಡ್ಡು A to Z ಮಾಡ್ತೀವಿ. ಅಂದರೆ ಸರ್ವಿಸಿಂದ ಹಿಡಿದು ವಾಷಿಂಗ್ ಇರ್ಬೋದು, ಡೆಂಟಿಂಗು, ಪೇಂಟಿಂಗು, ಫುಲ್ ಬಾಡಿ ಪೇಂಟಿಂಗು. ನೋಡಿ ಈ ಗಾಡಿ ಫುಲ್ ಬಾಡಿ ಪೇಂಟ್ ಆಗಿದೆ, ಇವಾಗ ಎಲ್ಲ ಫಿಟ್ಟಿಂಗ್ ನಡೀತಾ ಇದೆ. ಓಕೆ. ಆಮೇಲೆ ಈ ಗಾಡಿ ಪ್ರೋಸೆಸಿಂಗಲ್ಲಿದೆ, ಡೆಂಟಿಂಗು ಎಲ್ಲ ರಿಮೂವ್ ಮಾಡಿದ್ದೀರಾ? ಹೌದೌದು, ಫುಲ್ ಬಾಡಿ ಪೇಂಟಿಂಗು. ಇನ್ನೊಂದು ಪೇಂಟ್ ಬೂತಲ್ಲಿ ಕೂಡ ಪೇಂಟಿಂಗ್ ಆಗ್ತಾ ಇದೆ ಅದು. ಮತ್ತೆ ಎಕ್ಸ್ಕ್ಲೂಸಿವ್ ಪೇಂಟ್ ಬೂತ್ ಕೂಡ ಇದೆ. ಹೌದು, ಅದನ್ನ ತೋರಿಸ್ತೀರಾ? ಸ್ಪ್ರೇ ಪೇಂಟಿಂಗ್ ಬೂತ್ ಕೂಡ ಇದೆ. ಮತ್ತೆ ಆಕ್ಸಿಡೆಂಟ್ ಕಾರ್ಗಳನ್ನು ಕೂಡ ನಾವು ಇನ್ಸೂರೆನ್ಸ್ ಕ್ಲೈಮ್ ಮಾಡಿ ರೆಡಿ ಮಾಡ್ಕೊಡ್ತೀವಿ.
ಸೊ 0% ಇನ್ಶೂರೆನ್ಸ್ ಕ್ಲೈಮ್ ಅಂತ ಹೇಳ್ತಾರೆ. ಅಂದರೆ ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸುಮಾರು ಇನ್ಶೂರೆನ್ಸ್ಗೆ ಟೈಪ್ ಆಗಿದ್ದೀವಿ ನಾವು. ಆ ಟೈಪ್ ಆಗಿರೋದ್ರಿಂದ ಕ್ಯಾಶ್ಲೆಸ್ ಇನ್ಶೂರೆನ್ಸಲ್ಲಿ ನಾವು ಕ್ಲೈಮ್ ಮಾಡಿ ಕೊಡ್ತೀವಿ. ಇವಾಗ ತುಂಬಾ ಜನಕ್ಕೆ ಈ ತರ ಗಾಡಿಗಳಂತ ಬಂದಾಗ ಎಕ್ಸಾಂಪಲ್ ಇದನ್ನ ಆಕ್ಸಿಡೆಂಟ್ ರಿಪೇರ್ ಮಾಡಿರೋದು ಅಂತ ಹೇಳಿದ್ರಿ. ಹೌದೌದು. ತುಂಬಾ ಖರ್ಚು ಬೀಳುತ್ತೆ, ಒಂದೊಂದ್ಸಲಿ ಇನ್ಶೂರೆನ್ಸ್ ಮಾಡಿಸಿರಲ್ಲ, ಬಟ್ ಅದು ಅವರ ಪ್ರೀತಿಯ ಗಾಡಿ ಆಗಿರುತ್ತೆ. ಕರೆಕ್ಟ್. ಅದನ್ನ ಸೇಲ್ ಮಾಡಕ್ಕಾಗ್ಲಿ ಸ್ಕ್ರಾಪ್ ಹಾಕಕ್ಕಾಗ್ಲಿ ಅವ್ರಿಗೆ ಇಷ್ಟ ಇರಲ್ಲ, ರೆಡಿ ಮಾಡಿಸ್ಲೇಬೇಕು ಅಂತ ಇರುತ್ತೆ. ಕರೆಕ್ಟ್. ಅಂತೂ ರೆಡಿ ಮಾಡಿಸಿದ್ರು ಕೂಡ ಏನಾದ್ರು EMI ಆಪ್ಷನ್ ಇರುತ್ತಾ ಅವ್ರಿಗೆ? ಹೌದು ಸರ್. ಈಗ ಈ ಇನ್ಶೂರೆನ್ಸ್ ಇರಲ್ಲ, ಜಾಸ್ತಿ ಅಮೌಂಟ್ ಆಗಿರುತ್ತೆ ಬಿಲ್ಲು, ಒಂದೇ ಸಲ ಪೇ ಮಾಡೋಕ್ಕಾಗಲ್ಲ, ಅಂಥವ್ರಿಗೆ ನಾವು EMI ಆಪ್ಷನ್ ಕೂಡ ಮಾಡ್ಕೊಡ್ತೀವಿ ಸರ್. ಓಕೆ, ಯಾವುದು EMI? ಇದು ಬಜಾಜ್ EMI. ಬಜಾಜ್ ಫೈನಾನ್ಸಲ್ಲಿ ಮಾಡ್ಕೊಡ್ತೀರಾ? ಹೌದು. ಸೊ ಮಿನಿಮಮ್ ಎಷ್ಟಾಗಬೇಕು ಅದಕ್ಕೆ? ಸರ್ ಮಿನಿಮಮ್ ಒಂದು 10,000 ಮೇಲೆ ಬಿಲ್ ಆಗಿದ್ರೆ ಮಾಡ್ಬೋದು. ಓಕೆ ಸರ್, ಈ ಗಾಡಿಗೆ ಏನು ಕೆಲಸ ಮಾಡಿದ್ರಿ? ಸರ್ ಈ ಗಾಡಿ ಬಂದು ಅಪ್ಸೈಡ್ ಆಗಿ ಆಕ್ಸಿಡೆಂಟ್ ಆಗಿತ್ತು, ಮೇಜರ್ ಆಕ್ಸಿಡೆಂಟು. ಏರ್ ಬ್ಯಾಗ್ ಎಲ್ಲ ಓಪನ್ ಆಗಿದೆ, ಫುಲ್ 4 ಏರ್ ಬ್ಯಾಗ್ ಓಪನ್ ಆಗಿದೆ. ರೇಡಿಯೇಟ್ರು, AC ಕಂಡೆನ್ಸರು, ಇಂಜಿನ್ಗೆಲ್ಲ ಏಟ್ ಬಿದ್ದಿದ್ದು, 2 ಹೆಡ್ಲೈಟು, ಬಂಪರು, ಗ್ರಿಲ್ ಎಲ್ಲ ಕಟ್ಟಾಗಿ ಬಾನೆಟ್ ಎಲ್ಲ ಹೋಗಿತ್ತು. ಬಟ್ ಇವ್ರಿಗೆ ಇನ್ಶೂರೆನ್ಸ್ ಇರಲಿಲ್ಲ ಕ್ಲೈಮ್ ಮಾಡಿ ಮಾಡ್ಸೋಕ್ಕೆ. ಇವಾಗ ಕಂಪನಿಲಿ ಒಂದು ಕಡೆ ಕೇಳಿದಾಗ 4 ಲಕ್ಷ ಕೊಟೇಶನ್ ಕೊಟ್ಟಿದ್ದಾರೆ. ಆಮೇಲೆ ನಮ್ಮನ್ನು ಬಂದು ಮೀಟ್ ಮಾಡಿದ್ರು. ನಾವು ಇವಾಗ ಕೆಲವೊಂದೆಲ್ಲ ಹೊಸದಾಕಿ ಕೆಲವೊಂದು ಚೆನ್ನಾಗಿರೋದನ್ನ ಯೂಸ್ಡ್ ಪಾರ್ಟ್ ತರಿಸಿ ಫಿಟ್ ಮಾಡಿ ಇದು 1.80 ರಿಂದ 2 ಲಕ್ಷದಲ್ಲಿ ರೆಡಿ ಮಾಡ್ತಾ ಇದ್ದೀವಿ ಸರ್. 2 ಲಕ್ಷದಲ್ಲಿ ಇದು ರೆಡಿ ಮಾಡ್ತಾ ಇದ್ದೀವಿ. ಸೂಪರ್ ಸರ್. ಹಾಗಾದ್ರೆ ಈ ಕೆಲಸ ಏನು ಮಾಡಿದ್ರಿ ಸರ್? ಇದು ಕೂಡ ಆಕ್ಸಿಡೆಂಟ್ ಆಗಿರೋದು ನೈಟು. ಅದು ಇನ್ಶೂರೆನ್ಸ್ ಕ್ಲೈಮ್ ಇದೆ, ಹಂಗಾಗಿ ಪ್ರೊಸೆಸಿಂಗ್ ಅಲ್ಲಿ ಇದೆ ಸರ್ ಇದು. ಓಕೆ, ಇದು ಕೂಡ ಫ್ರಂಟ್ ಇಂಪ್ಯಾಕ್ಟ್ ಆಗಿದೆ. ಹೌದು. ಅದೇ ತರ ಈ ಗಾಡಿ ಬಂದ್ಬಿಟ್ಟು ಆಲ್ರೆಡಿ ಹೇಳಿರೋ ಹಾಗೆ ಫುಲ್ ಬಾಡಿ ಪೇಂಟಿಂಗ್, ಫುಲ್ ಬಾಡಿ, ಅದು ಫೇವರೇಟ್ ಗಾಡಿ ಅಂದ್ಬಿಟ್ಟು ಅವರು ಕಸ್ಟಮರ್ ಫುಲ್ ಆಗಿ ಪೇಂಟ್ ಮಾಡಿಸ್ತಾ ಇದ್ದಾರೆ. ಸೊ ಇದು ಆಲ್ಟೋ ಅದೇ ತರ ಐ ಥಿಂಕ್ ಇದೆಯೇನು ಸರ್? ಇದು ಟೆಂಡರ್ ಸರ್ವಿಸ್ ಸರ್. ಸರ್ವಿಸ್ ಇದು ಫುಲ್ ಬಾಡಿನಾ? ಇದು ಫುಲ್ ಬಾಡಿ. ಇದು ತುಂಬಾ ಹಳೆ ಗಾಡಿನೇ, ಬಟ್ ಕಸ್ಟಮರ್ಗೆ ಲಕ್ಕಿ ಗಾಡಿ ಅಂತ ಹೇಳಿ ಕಂಪ್ಲೀಟ್ ಆಗಿ ಪೇಂಟಿಂಗ್ ಮಾಡಿಸ್ಕೊಂತ ಇದ್ದಾರೆ. ಪೇಂಟಿಂಗ್ ಮಾಡಾದ್ಮೇಲೆ ಇಲ್ಲೇ ರಬ್ಬಿಂಗ್ ಪಾಲಿಶಿಂಗ್ ಸರ್ವಿಸ್ ಗಿರ್ವಿಸ್ ಎಲ್ಲ ಇಲ್ಲಿ ಆಗಿ ಇಲ್ಲೊಂದು ವರ್ಣ ಇದೆ. ಇದು ವರ್ಣ ಬಂದು AC ಪ್ರಾಬ್ಲಮ್ ಇತ್ತು ಸರ್, ಹಂಗಾಗಿ ಡ್ಯಾಶ್ ಬೋರ್ಡ್ ಎಲ್ಲ ಬಿಚ್ಚಿ ಕೂಲಿಂಗ್ ಕಾಯಿಲ್ದೆಲ್ಲ ಚೆಕ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ. ಸೊ AC ಎಂತ ಪ್ರಾಬ್ಲಮ್ ಇದ್ರು, ಇವಾಗಂತೂ ಸಮ್ಮರ್ ಅಂತೂ AC ಬೇಕೇ ಬೇಕು. ಕರೆಕ್ಟ್. ಸೊ ಹಂಗಾಗಿ AC ಎಂತ ಪ್ರಾಬ್ಲಮ್ ಇಷ್ಟ ದಿನ ಬೇಕಾದ್ರೆ ಸುಮ್ಮನೆ ಓಡಿಸ್ತಾ ಇರ್ತಾರೆ ಕಸ್ಟಮರ್, ಬಟ್ ಇವಾಗಂತೂ ಮಾಡಿಸ್ಲೇಬೇಕು AC ಏನೇ ಪ್ರಾಬ್ಲಮ್ ಇದ್ರು. ಸಮ್ಮರ್ ಸೀಸನ್ ಅಲ್ಲಿ ಮೈನ್ AC ಬೇಕು. ಒಟ್ಟಲ್ಲಿ ಎಂತ ಪ್ರಾಬ್ಲಮ್ ಇದ್ರು ಈಸಿಯಾಗಿ ಮಾಡ್ಕೊಡ್ತಾರೆ AC ಸರ್ವಿಸ್. ಓಕೆ, ಅದೇ ಇವಾಗ ಈ ಕಡೆ ಎಲ್ಲ ಎಷ್ಟೊಂದು ಗಾಡಿಗಳಿದೆ, ಹಂಗೆ ಹೇಳ್ಬಿಡಿ ಸರ್. ಇದು ಬಂದು ಸರ್ವಿಸಿಂಗ್ ಬಂದಿದೆ, ಸರ್ವಿಸಿಂಗ್ ಪ್ರೊಸೆಸಿಂಗ್ ಅಲ್ಲಿ ಇದೆ. ಇದು ಕೂಡ ಮಹೀಂದ್ರ SUV. ಆಮೇಲೆ ಟಾಟಾ ಆರಿಯರ್ ಕೂಡ, ಇದು ಕೂಡ ಆಕ್ಸಿಡೆಂಟ್ ಗಾಡಿ, ಅದೆಲ್ಲ ರೆಡಿ ಆಗಿದೆ, ಡೆಲಿವರಿಗೆ ರೆಡಿ ಇದೆ ಇವಾಗ. ಓ ಸೂಪರ್ ಸರ್. ಅಲ್ಲೊಂದು ವ್ಯಾಗನರ್ ಕೂಡ ಇದೆ. ಹೌದು. ಆ್ಯಂಡ್ ಪಕ್ಕದಲ್ಲಿ ಬ್ರೆಜಾ ಕೂಡ ಒಂದು ರೆಡಿ ಆಗಿದೆ, ಅದು ಮೇಜರ್ ಆಕ್ಸಿಡೆಂಟ್ ಆಗಿ ಅದು ಬಂದಿದೆ. ವೀಕ್ಷಕರ, ಇದಿಷ್ಟು ಬಂದು ಇವ್ರದ್ದು ವರ್ಕ್ಶಾಪ್ ಏರಿಯಾ. ಹೌದು. ಇದನ್ನ ಬಿಟ್ಟು ಫ್ರಂಟಲ್ ವರ್ಕ್ಶಾಪ್ ಏರಿಯಾ ಕೂಡ ಇದೆ, ಆ್ಯಂಡ್ ಆಲ್ಸೋ ಅಲ್ಲಿ ಸ್ಪೇರ್ ಪಾರ್ಟ್ಸ್ ಕೂಡ ಅಲ್ಲಿ ಸ್ಟೋರ್ ಇದೆ. ಅದನ್ನೆಲ್ಲ ತೋರಿಸ್ತೀನಿ, ಬನ್ನಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಇದೆ ಆ್ಯಕ್ಚುಲಿ ಪ್ಲಾಟಿನಮ್ ಮೋಟರ್ಸ್ನ ಫ್ರಂಟ್. ಸೊ ತುಂಬ ಜನ ಇಲ್ಲಿ ಫ್ರಂಟ್ ನೋಡಿಕೊಂಡು ಇಷ್ಟೇ ಅಂತ ಅಂದ್ಕೊಂಡು ಹೋಗ್ಬೋದು, ಆ ಥರ ಇಲ್ಲ. ಒಳಗಡೆ ನೋಡಿದ್ರಲ್ಲ, ಆಲ್ಮೋಸ್ಟ್ ಇಷ್ಟು ಬೇಸರಲ್ಲಿ ಅಲ್ಲಿ ಒಂದು 15 ಬೇಸ್ ಇದೆ. 15 ಬೇಸು ಪ್ಲಸ್ ಇಲ್ಲೊಂದು 5 ಬೇಸು. ಓವರಾಲ್ ತುಂಬಾ ಬೇಸ್ಗಳಿದೆ, ಆ್ಯಂಡ್ ಆಲ್ಸೋ ಹೈಡ್ರಾಲಿಕ್ ಲಿಫ್ಟರ್ಸ್ ಕೂಡ ಇದೆ. ಸೊ ಇಲ್ಲೇ ಸ್ಟೋರ್ ಕೂಡ ಇದೆ, ಎಕ್ಸ್ಕ್ಲೂಸಿವ್ ಸ್ಟೋರ್ ಕೂಡ ಇಟ್ಕೊಂಡಿದ್ದಾರೆ, ನೋಡ್ತಿರ್ಬೋದು. ಸೊ ಸ್ಟೋರ್ ಇವಾಗ ಎಲ್ಲ ಪಾರ್ಟ್ಸು ಸಿಕ್ಬಿಡುತ್ತಾ? ಅದೇ ಸರ್, ಫಾಸ್ಟ್ ಮೂವಿಂಗ್ ಪಾರ್ಟ್ಸ್ ಎಲ್ಲ ನಾವೇ ಸ್ಟಾಕ್ ಇಟ್ಟಿರ್ತೀವಿ. ಸರ್ವಿಸ್ಗೆ ಬೇಕಾಗಿರೋದೆಲ್ಲ ಇಲ್ಲೇ ಇರುತ್ತೆ. ಹೌದು. ಸೊ ಯಾವುದೇ ರೀತಿ ಅಂದರೆ ವೈಪರ್ಸ್ ಆಗಿರ್ಬೋದು, ಇಂಜಿನ್ ಆಯಿಲು, ಏರ್ ಫಿಲ್ಟ್ರು, ಆಯಿಲ್ ಫಿಲ್ಟ್ರು, ಬ್ರೇಕ್ ಪ್ಯಾಡ್ಸು ಎಲ್ಲ ಪ್ರತಿಯೊಂದು ಪಾರ್ಟ್ಸ್ ಕೂಡ ಬಾಷ್ ಜೆನ್ಯನ್ ಪಾರ್ಟ್ಸು ಎಲ್ಲ ಪ್ರತಿಯೊಂದು ಸಿಕ್ಬಿಡುತ್ತೆ. ಸರ್ ಇವಾಗ ನಿಮ್ಮದೇ ಪೇಂಟಿಂಗ್ ಬೇ ಕೂಡ ಇದೆ. ಹೌದು. ಸೊ ಇವಾಗ ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಸರ್ವಿಸ್ಗೆ ಎಷ್ಟು ಚಾರ್ಜ್ ಮಾಡ್ತೀರಾ? ಜನರಲ್ ಸರ್ವಿಸ್ ಎಲ್ಲ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಹ್ಯಾಚ್ಬ್ಯಾಕ್ ಗಾಡಿಗಳಿಗೆಲ್ಲ 1580 ಇಂದ ಜನರಲ್ ಸರ್ವಿಸು, ಪಿರಿಯಡಿಕ್ ಮೇಂಟೆನೆನ್ಸ್ ಸರ್ವಿಸ್ ಸ್ಟಾರ್ಟ್ ಆಗುತ್ತೆ. ಆಯಿಲ್ ಚೇಂಜು, ಸರ್ವಿಸು, ಬ್ರೇಕ್ಸು, ವಾಟರ್ ವಾಶು, ಕಂಪ್ಲೀಟ್ ಸರ್ವಿಸ್ ಎಲ್ಲ ಸೇರಿದ್ರೆ ಹ್ಯಾಚ್ಬ್ಯಾಕ್ ಗಾಡಿಗೆ ಒಂದು 5000 ಪ್ಲಸ್ ಟ್ಯಾಕ್ಸ್ ಬರ್ಬೋದು. ಆಮೇಲೆ ಸಡನ್ ಗಾಡಿಗೆ ಇನ್ನೊಂದು 500-600 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ. ಓಕೆ. ಸರ್ವಿಸ್ ಎಲ್ಲ ಒಟ್ಟಿನಲ್ಲಿ ಪೀರಿಯಡಿಕ್ ಮೇಂಟೆನೆನ್ಸ್ ಬಂದ್ಬಿಟ್ಟು 1500 ಇಂದ ಸ್ಟಾರ್ಟ್ ಆಗುತ್ತೆ. ಹೌದು. ಒಂದು ಕಂಪ್ಲೀಟ್ ಜನರಲ್ ಸರ್ವಿಸ್ ಬಂದ್ಬಿಟ್ಟು 5500 ಪ್ಲಸ್ GST ಟ್ಯಾಕ್ಸ್. ಓಕೆ ಸರ್. ಇವಾಗ ಪಕ್ಕದಲ್ಲಿ ಪೇಂಟಿಂಗ್ ಬೂತ್ ಕೂಡ ಇದೆ ಅಂತ ಹೇಳಿದ್ರಿ. ಸೊ ಒಂದಷ್ಟು ಬಿಫೋರ್ ಮತ್ತೆ ಆಫ್ಟರ್ ಫೋಟೋಸ್ ಕಳಿಸ್ಕೊಡಿ, ಯಾವ ಥರ ಕೆಲಸ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಮತ್ತು ಇವಾಗ ಏನು ಕೆಲಸ ಮಾಡ್ತಿದ್ದೀರಾ ಅದನ್ನು ತೋರಿಸ್ತಿರುತ್ತೆ, ಬನ್ನಿ. ಓಕೆ ಸರ್. ವೀಕ್ಷಕರೇ, ಪೇಂಟಿಂಗ್ ಬೂತ್ಗೆ ಬಂದಿದ್ದೀವಿ. ನೋಡ್ತಿರ್ಬೋದು, ಒಂದು ಗಾಡಿಗೆ ಇವಾಗ ರೆಡಿ ಆಗ್ತಿದೆ ಫುಲ್ ಬಾಡಿ ಪೇಂಟಿಗೆ. ಸರ್ ಇವಾಗ ಏನೇನು ಮಾಡಿದ್ದೀರಾ ಸರ್ ಇದಕ್ಕೆ? ಇವಾಗ ಸರ್ ಇದು ಫುಲ್ ಬಾಡಿ ಪೇಂಟಿಂಗ್ ಬಂದಿರೋದು, ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ಈಗ ಸರ್ಫೇಸರ್ ಎಲ್ಲ ಮಾಡಿ ಡಲ್ ಮಾಡ್ತಾ ಇದ್ದಾರೆ. ಮತ್ತೆ ಇದಾದ್ಮೇಲೆ ಪೇಂಟ್ ಬೂತ್ ಒಳಗಡೆ ಹಾಕೊಂಡು ಪೇಂಟ್ ಸ್ಪ್ರೇ ಮಾಡ್ತಾರೆ. ಅದಾದ್ಮೇಲೆ ಕ್ಲಿಯರ್ ಕೋಟಿಂಗ್ ಅಂತ ಬರುತ್ತೆ, ಅದನ್ನ ಮಾಡ್ತಾರೆ. ಈಗ ಪೇಂಟ್ ಬೂತ್ ಇರೋದ್ರಿಂದ ನಮ್ದು
ಇಲ್ಲಿ ಪೇಂಟ್ ಸ್ಪ್ರೇ ಮಾಡುವಾಗ ಸ್ಮೋಕ್ ಬರುತ್ತೆ. ಆ ಸ್ಮೋಕ್ನ ಕಂಟ್ರೋಲ್ ಮಾಡ್ಬೇಕಂತ ಈ ಮಿಷಿನ್ ಆನ್ ಆಗುತ್ತೆ. ಆನ್ ಆದಾಗ ಮೇಲಿಂದ ಫ್ರೆಶ್ ಏರ್ ಬರುತ್ತೆ, ಕೆಳಗಡೆ ಡಸ್ಟ್ ಏರ್ನ ಎಳೆದು ಆಚೆ ಬಿಡುತ್ತೆ. ಅವಾಗ ಏನಾಗುತ್ತೆ, ಆ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಪೇಂಟಿಂಗ್ದು. ಮತ್ತೆ ಬಿಸಿಲಿಲ್ಲ, ಮಳೆಗಾಲ, ಡ್ರೈ ಆಗಬೇಕು ಆ ಥರ ಏನು ಯೋಚನೆ ಮಾಡೋಂಗಿಲ್ಲ. ಪೇಂಟ್ ಬೂತ್ ಇರೋದ್ರಿಂದ ಅದೇ ಡ್ರೈ ಆಗುತ್ತೆ ಇಲ್ಲಿ. ಓಕೆ, ಇವಾಗ ಒಂದು ಕಂಪ್ಲೀಟ್ ಒಂದು ಫುಲ್ ಬಾಡಿ ಪೇಂಟ್ ಮಾಡೋದಕ್ಕೆ ಬೇಸಿಕ್ ಆಲ್ಟೋ ಇಂದ ಸ್ಟಾರ್ಟ್ ಆದರೆ ಎಷ್ಟು ಸ್ಟಾರ್ಟ್ ಆಗುತ್ತೆ ಸರ್ ಪ್ರೈಸಿಂಗ್? ಸರ್ ಬೇಸಿಕ್ ಚಿಕ್ಕ ಗಾಡಿಯಿಂದ ಸ್ಟಾರ್ಟ್ ಮಾಡಿದ್ರೆ ಒಂದು 35,000 ಪೇಂಟಿಂಗ್ ಚಾರ್ಜಸ್ ಇರುತ್ತೆ. ಎಲ್ಲ ಒರಿಜಿನಲ್ ಪೇಂಟಿಂಗ್ ಮೆಟೀರಿಯಲ್ ಎಲ್ಲ ಯೂಸ್ ಮಾಡೋದು. ಶೋರೂಮಲ್ಲಿ ನಿಮ್ಗೆ ಏನು ಕ್ವಾಲಿಟಿ ಕೊಡ್ತಾರೋ ಅದಕ್ಕಿಂತ ಕ್ವಾಲಿಟಿ ಕೊಡ್ತೀವಿ, ಮತ್ತು ಅವ್ರಿಗಿಂತ ಜಾಸ್ತಿನೇ ನಾವು ಗ್ಯಾರಂಟಿ ಕೊಡ್ತೀವಿ ಪೇಂಟಿಂಗಲ್ಲಿ. ಏನೇ ಆದರೂ ನಾವು ಮಾಡಿಕೊಡ್ತೀವಿ. ಆ ಥರ ಇದುವರೆಗೂ ಯಾವುದೂ ರಿಪೀಟ್ ಬಂದಿಲ್ಲ ಪೇಂಟಿಂಗ್. ವೀಕ್ಷಕರೇ, ಬಾಷ್ ಆಥರೈಸ್ ಸರ್ವಿಸ್ ಸೆಂಟರ್ ಪ್ಲಾಟಿನಮ್ ಮೋಟರ್ಸ್ ಅಲ್ಲಿ 35,000 ಇಂದ ಕೂಡ ಪೇಂಟಿಂಗ್ ಸ್ಟಾರ್ಟ್ ಆಗುತ್ತೆ ಆಲ್ಟೋಗಳಿಗೆಲ್ಲ. ಅಂಡ್ ನಿಮಗೆ ಡೆಂಟಿಂಗ್ ಬಂದ್ಬಿಟ್ಟು ಎಕ್ಸ್ಟ್ರಾ ಇರುತ್ತೆ. ಸೊ ಬೇಸ್ಡ್ ಆನ್ ಸರ್ ಇವಾಗ ಹೆಂಗೆ ಡೆಂಟಿಂಗ್ ಎಲ್ಲ ಹೆಂಗೆ ಸರ್? ಡೆಂಟಿಂಗ್ ಒಂದು ಗಾಡಿ ಯಾವ ಥರ ಡೆಂಟ್ ಇದೆ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಅದು ಸಣ್ಣ ಪುಟ್ಟ ಡೆಂಟ್ ಇತ್ತು, ಸಣ್ಣ ಪುಟ್ಟ ಡೆಂಟ್ ಇತ್ತು ಅಂದರೆ ಅದಕ್ಕೇನು ಜಾಸ್ತಿ ಚಾರ್ಜ್ ಮಾಡೋಕ್ಕೆ ಹೋಗಲ್ಲ. ಅದೇ ಪೇಂಟಿಂಗ್ ಚಾರ್ಜಸ್ ಅಲ್ಲೇ ಮಾಡ್ಕೊಡ್ತೀರಾ? ಹೌದು. ಏನು ಸಣ್ಣ ಪುಟ್ಟ ಇದೆ ಮೈನರ್ಸ್ ಅಂದರೆ ಅದೇ ಚಾರ್ಜಲ್ಲಿ ನಾವು ಪೇಂಟಿಂಗ್ ಕೂಡ. ಮೇಜರ್ ಏನಾಯಿತು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಡೆಂಟಿಂಗ್ ಚಾರ್ಜಸ್ ಇರುತ್ತೆ, ಅದನ್ನ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಒಟ್ನಲ್ಲಿ ಪೇಂಟಿಂಗ್ ಅಂತೂ 35,000. ಸೊ ಆರಾಮಾಗಿ ಬಂದು ಮಾಡಿಸ್ಕೋಬಹುದು. ಕ್ವಾಲಿಟಿ ಬಗ್ಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಬಿಫೋರ್ ಅಂಡ್ ಆಫ್ಟರ್ ಫೋಟೋಸ್ ಸುಮಾರಷ್ಟು ಹಾಕಿರ್ತೀನಿ, ಚೆಕ್ ಮಾಡ್ಕೋಬಹುದು ನೀವು. ಹೌದು ಸರ್, ಇವಾಗ ಇನ್ನೊಂದ್ಸಲಿ ಆಫರ್ ಬಗ್ಗೆ ತಿಳಿಸ್ಕೊಟ್ಬಿಡಿ ನಮ್ಮ ವೀಕ್ಷಕರಿಗೆ, ಯಾವ ಥರ ಆಫರ್ ಅಂತ ಹೇಳ್ಬಿಟ್ಟು. ಸರ್, ನಮ್ಮಲ್ಲಿ ಈಗ ಸಮ್ಮರ್ ಕ್ಯಾಂಪ್ ಅಂತ ನಡೀತಾ ಇದೆ. ಅದರಲ್ಲಿ ಫ್ರೀಯಾಗಿ AC ಗ್ಯಾಸ್ ಟಾಪಪ್ ಮಾಡಿಕೊಡ್ತಾ ಇದ್ದೀವಿ. ಹಾಗೆ ಫ್ರೀಯಾಗಿ ಕೂಲೆಂಟು ಮತ್ತು ಇಂಜಿನ್ ಆಯಿಲ್ ಟಾಪಪ್ ಮಾಡಿ ಬ್ಯಾಟ್ರಿ ಟೆಸ್ಟಿಂಗ್ ಎಲ್ಲ ಮಾಡಿಕೊಡ್ತೀವಿ. AC ಫಿಲ್ಟರ್ ಕ್ಲೀನಿಂಗ್ ಆಗುತ್ತೆ. ಇದೆಲ್ಲ ನಾವು ಈ ಕ್ಯಾಂಪ್ಗೋಸ್ಕರ ಈಗ ಇದೇ ತಿಂಗಳು ಮಾರ್ಚ್ 24 ಮತ್ತು 31ನೇ ತಾರೀಕು ಕಸ್ಟಮರ್ಸ್ಗೋಸ್ಕರ ನಾವು ಒಂದು ಫ್ರೀಯಾಗಿ ಮಾಡ್ತಾ ಇದ್ದೀವಿ. ಅದು ಇದ್ರ ಜೊತೆಗೆ ನಂದೊಂದು ರಿಕ್ವೆಸ್ಟ್ ನಮ್ಮ ಕಡೆಯಿಂದ ಮೋಟೋ ವರ್ಲ್ಡ್ ಕನ್ನಡ ವ್ಯೂವರ್ಸ್ಗೋಸ್ಕರ, ಇಲ್ಲಿ ಸುತ್ತಮುತ್ತ ಯಾರೇ ಯೂಸ್ಡ್ ಕಾರ್ ತಗೋಬೇಕು ಅಂತಿದ್ರು ಕೂಡ ಇಲ್ಲಿಗೆ ವಿಸಿಟ್ ಮಾಡಿ ಫ್ರೀಯಾಗೆ ಇವರು ಮಾಡ್ಕೊಡ್ತೀರಾ ಸರ್? ಹೌದು ಸರ್, ಫ್ರೀಯಾಗಿ ಜನರಲ್ ಚೆಕಪ್ ಮಾಡ್ಕೊಡ್ತೀರಾ? ಆ ಗಾಡಿನ ತಗೋಬೋದಾ, ಯೋಗ್ಯ ಇದೆಯಾ ತಗೊಳ್ಳೋಕೆ, ಹೇಗೆ ಅದನ್ನ ನಾವು ಚೆಕ್ ಮಾಡಿ ಕೊಡ್ತೀವಿ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಇಲ್ಲೇ ಸುತ್ತಮುತ್ತ ಸುಮಾರಷ್ಟು ಶೋರೂಮ್ಗಳಿದೆ. ಬೇಕಾದರೆ ಇವ್ರದೇ ಮೆಕ್ಯಾನಿಕ್ಗಳಿರ್ತಾರೆ, ಇವರು ಕಾಂಟ್ಯಾಕ್ಟ್ ಮಾಡ್ಬೋದು. ಅದು ಅಕಸ್ಮಾತ್ ನೀವೇನಾದ್ರು ಇಲ್ಲಿಗೆ ತರಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಕಳ್ಸಿಕೊಡೋದಾದ್ರೆ ಸ್ವಲ್ಪ ಚಾರ್ಜಸ್ ತೊಗೊಂಡು ಬೇಕಾದ್ರೆ ನಿಮಗೆ ಚೆಕಪ್ ಮಾಡಿಸಿ ಕೊಡ್ತಾರೆ. ತುಂಬ ಜನಕ್ಕೆ ಡೌಟ್ ಇರುತ್ತೆ ಈ ಕಡೆ ಎಲ್ಲಿ ಸುತ್ತಮುತ್ತ ಮೆಕ್ಯಾನಿಕ್ಗಳು ಗೊತ್ತಿರಲ್ಲ. ಸೊ ಇವರಿಗೆ ಆರಾಮಾಗಿ ಕಾಲ್ ಮಾಡ್ಕೋಬೋದು, ಇವರು ಬೇಕಾದ್ರೆ ಕಳ್ಸಿಕೊಟ್ಬಿಟ್ಟು ಚೆಕ್ ಮಾಡಿಕೊಡ್ತಾರೆ. ವೀಕ್ಷಕರೇ, ಈ ಒಂದು ವರ್ಕ್ಶಾಪ್ ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ, ಆ್ಯಂಡ್ ಆದಷ್ಟು ಬೇಗ ವಿಸಿಟ್ ಮಾಡಿ ಪ್ಲಾಟಿನಮ್ ಮೋಟರ್ಸ್ಗೆ. ನಿಜವಾಗ್ಲೂ ಒಳ್ಳೆ ಸರ್ವಿಸ್ ಕೊಡ್ತಾರೆ, ಒಳ್ಳೆ ಸ್ಟಾಫ್ ಇದ್ದಾರೆ, ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಓನರ್ಸ್ ಕೂಡ ಇದ್ದಾರೆ. ಸೊ ಎಲ್ಲ ಟು ಆ್ಯಂಡ್ ಫ್ರೋ ಅಂದರೆ ಏನು ನಾವು ಕರಿತೀವಿ ಪೂಲ್ ಪ್ರೂಫ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಆ ಥರ ಒಂದು ಸಿಸ್ಟಮ್ ಇದೆ ಇಲ್ಲಿ. ಸೊ ಆದಷ್ಟು ಬೇಗ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.